उसके अभियुक्तों की पहचान हमारी एसओजी टीम ने, थाने की टीम ने मुखबिरी से, सर्विलांस से और एक सीसीटीवी फुटेज के माध्यम से की थी। फोटो भी उन आरोपियों के कलेक्ट किए और पीड़ितों से जब उसकी शिनाख्त कराई गई तो उन्होंने उसे 100% पहचान किया। ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಕಳೆದ 3-4 ದಿನಗಳಿಂದ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂಥ ಪ್ರಕರಣವೊಂದು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಮಾಧ್ಯಮಗಳಲ್ಲಾಗಿರ್ಬೋದು, ಎಲ್ಲ ಕಡೆಗೂ ಕೂಡ ಹರಿದಾಡ್ತಾ ಇದೆ. ಸ್ನೇಹಿತರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಹಂತಕರು ಆ ಮಹಿಳೆಯನ್ನು ಹೇಗೆಲ್ಲ ಬಳಸ್ಕೊಂಡಿದ್ರು, ಅದರಲ್ಲೂ ಕೂಡ ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ರು. ಅದೆಂಥ ಕ್ರೂರತನ, ಅದೆಂಥ ಒಂದು ಅವಿವೇಕಿತನ ಅವರಲ್ಲಿ ಅಡಿಗೆ ಕೂತ್ಕೊಂಡಿತ್ತು ಅಂತಂದರೆ ನಿಜಕ್ಕೂ ನೀವು ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇಂತಹ ರಾಕ್ಷಸರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಜನಗಳು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣ ಏನು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲಿ ನಡೆದದ್ದಾದರೂ ಏನು, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ದೇಶವನ್ನೇ ಬೆಚ್ಚಿ ಬೀಳಿಸಿದಂಥ ಉತ್ತರ ಪ್ರದೇಶದ ಚಿತ್ರಕೂಟ ಗ್ಯಾಂಗ್ ರೇಪ್ ಪ್ರಕರಣ. ಪೊಲೀಸರು ಈ ಒಂದು ಪ್ರಕರಣಕ್ಕೆ ಈಗ ಒಂದು ಮಹತ್ವದ ಯಶಸ್ಸನ್ನು ಕೂಡ ಕಂಡುಕೊಂಡಿದ್ದಾರೆ. ಕೇವಲ 72 ಗಂಟೆಗಳ ಕಾರ್ಯಾಚರಣೆಯಲ್ಲಿ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಜುಲೈ 22ರಂದು ಮಧ್ಯಪ್ರದೇಶದ ಸತ್ನಾ ಮೂಲದ 20 ವರ್ಷದ ಯುವತಿ ನೀಟ್ ಪರೀಕ್ಷೆಗೆ ತಯಾರಿ ಕೂಡ ನಡೆಸ್ಕೊಳ್ತಾ ಇರ್ತಾಳೆ. ವೈದ್ಯಕೀಯ ವಿದ್ಯಾರ್ಥಿನಿ, ಏನೋ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ ಭವಿಷ್ಯವನ್ನು ರೂಪಿಸ್ಕೊಳ್ತಾ ಇದ್ದಂಥ ವಿದ್ಯಾರ್ಥಿನಿ ತನ್ನ ಸ್ನೇಹಿತನೊಂದಿಗೆ ಚಿತ್ರಕೂಟದ ದೇವಂಗಣ ಕಣಿವೆಗೆ ಪ್ರವಾಸಕ್ಕಂತ ಹೇಳಿ ತೆರಳಿರ್ತಾಳೆ. ಸಂಜೆ ಸುಮಾರು 6:30 ಆಸುಪಾಸು ಬೈಕಿನಲ್ಲಿ ಬಂದ 3 ವ್ಯಕ್ತಿಗಳು ತಾವು ಅರಣ್ಯ ಇಲಾಖೆಯ ಅಧಿಕಾರಿಗಳು ಅಂತ ಹೇಳಿ ಈ ಇಬ್ಬರನ್ನು ಕೂಡ ತಡಿತಾರೆ. ಕೆಲವೇ ಕ್ಷಣದಲ್ಲಿ ಅವರ ನಿಜವಾದ ಮುಖ ಬಯಲಾಗಿ ಬಿಡುತ್ತೆ. ಯುವಕನ ಮೇಲೆ ಹಲ್ಲೆ ನಡೆಸ್ತಾರೆ ಆ ಒಂದು ಆರೋಪಿಗಳು. ಅದಾದ ಬಳಿಕ ಆತನನ್ನ ಕೈಕಾಲು ಕಟ್ಟಿ ಆತನಿಗೆ ಬೆದರಿಕೆಯನ್ನು ಹಾಕಿ ಯಾವುದೋ ಒಂದು ಮೂಲೆಗೆ ತಳ್ಳಿಬಿಡ್ತಾರೆ. ನಂತರ ಯುವತಿಯನ್ನ ಬಲವಂತವಾಗಿ ಪೊದೆಗೆ ಕರೆದುಕೊಂಡು ಹೋಗ್ತಾರೆ. ಆಕೆಯ ಮೇಲೆ ಹೇಗೆಲ್ಲ ಎರಗೋದಕ್ಕೆ ಸಾಧ್ಯನೋ ಆ ರೀತಿಯಾಗಿ ಎರಗಿ ಬಿಡ್ತಾರೆ. ನಿಜಕ್ಕೂ ಆ ದೃಶ್ಯಗಳಿದ್ದಾವಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇರುವಂಥ ವಿಡಿಯೋವನ್ನು ಗಮನಿಸಿಬಿಟ್ರೆ ಎಂಥವರಿಗೂ ಕೂಡ ರಕ್ತ ಕುದೋಗಿಬಿಡುತ್ತೆ. ಯಾವುದೋ ಒಂದು ಕಾಡು ಪ್ರದೇಶ ಇದೆ, ಆಕೆಯ ಮೇಲೆ ಇವರು ಎರಗ್ತಾ ಇದ್ದಾಳೆ. ಆಕೆ ಮನವಿ ಕೂಡ ಮಾಡ್ಕೊಳ್ತಾ ಇದ್ದಾಳೆ, ಬಿಡಿ ಅಣ್ಣ ನನ್ನನ್ನು ಅಂತ ಹೇಳಿ ಆಕೆ ಬಾಯಿ ಬಡ್ಕೊಳ್ತಾ ಇದ್ದಾಳೆ. ಈ ನರಹಂತಕರು, ಈ ರಾಕ್ಷಸರು, ಈ ಕ್ರೂರಿಗಳು, ಈ ಕಾಮುಕರು ಆ ಒಂದು ಹೆಣ್ಣು ಮಗುವನ್ನು ಹೇಗೆಲ್ಲ ಬಳಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ನೀವು ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಕೇವಲ ಒಂಟಿ ಮಹಿಳೆ, ಆಕೆಯ ಮೇಲೆ 3 ಜನ ಹೆರಗೋದು, ಅದರಲ್ಲೂ ಕೂಡ ಏಕಾಏಕಿಯಾಗಿ ಹೆರಗೋದು ಅಂತಂದ್ರೆ ನಿಜಕ್ಕೂ ನೀವು ಊಹೆ ಮಾಡ್ಕೊಳ್ಳಿ ಆ ಒಂದು ಕ್ರೂರತನ ಹೇಗಿತ್ತು ಅಂತೇಳಿ. ಅದನ್ನು ಊಹೆ ಮಾಡಿಕೊಂಡ್ರೆ ಎಂಥವರಿಗೂ ಕೂಡ ಒಂದು ಕ್ಷಣ ರಕ್ತ ಕುದ್ದೋಗಬಿಡುತ್ತೆ. ಯಾರ ಮನೆಯ ಹೆಣ್ಣು ಮಕ್ಕಳಾದರೂ ಕೂಡ ಅಷ್ಟೇ, ಯಾವುದೇ ಹೆಣ್ಣಿಗೂ ಇಂತಹ ಒಂದು ಕಷ್ಟ ಬೇಡ ಅಂಥೇಳಿ ಅನಿಸ್ಬಿಡುತ್ತೆ. ಸ್ನೇಹಿತರೆ, ಕೃತ್ಯವನ್ನು ಎಸಗಿದ ಬಳಿಕ ಆರೋಪಿಗಳು ಇಬ್ಬರ ಮೊಬೈಲ್ ಫೋನ್ಗಳನ್ನು ಕಿತ್ಕೊಳ್ತಾರೆ, ಅಲ್ಲಿಂದ ಪರಾರಿ ಕೂಡ ಹಾಕ್ತಾರೆ. ಸ್ನೇಹಿತರೆ, ಆದರೆ ಗಾಯಗೊಂಡಿರುವಂಥ ಯುವಕ ಹೇಗೋ ಏನೋ ಅವನಿಗೆ ಕೈಕಾಲನ್ನು ಕಟ್ಟಿರುವಂಥದ್ದನ್ನು ಬಿಚ್ಕೊಳ್ತಾನೆ. ಅಲ್ಲಿಂದ ಬಿಚ್ಕೊಂಡು ಆಕೆ ಇರುವಂಥ ಪ್ರದೇಶಕ್ಕೆ ಬರ್ತಾನೆ. ಆಕೆಯನ್ನು ಅಲ್ಲಿಂದ ಕರೆದುಕೊಂಡು ಮನೆಗೆ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾನೆ. ಇನ್ನು ಆ ಒಂದು ಪ್ರದೇಶದಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೋ ಒಂದು ಮೊಬೈಲನ್ನು ಬಳಸ್ಕೊಳ್ತಾನೆ. ಅಂತಂದ್ರೆ ಬೇರೆ ದಾರಿ ಹೋಗರದು ಅಥವಾ ಅದು ನಿಖರವಾಗಿ ಯಾರ ಮೊಬೈಲ್ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಬದಲಿಗೆ ಒಂದು ಮೊಬೈಲನ್ನು ಬೇರೆಯವರಿಂದ ಸಹಾಯ ಪಡೆದುಕೊಂಡು ಅಲ್ಲಿಂದ ನೇರವಾಗಿ 112ಕ್ಕೆ ಡಯಲ್ ಕೂಡ ಮಾಡ್ತಾನೆ. ಅಂತಂದರೆ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೂಡ ನೀಡ್ತಾನೆ. ಮಾಹಿತಿ ಸಿಕ್ಕ ತಕ್ಷಣ ಚಿತ್ರಕೂಟ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ. ಸಂತ್ರಸ್ತೆಯನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಹಾಗೂ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಬಳಿಕ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆರೋಪಿಗಳಿಗಾಗಿ ಹುಡುಕಾಟವನ್ನು ಕೂಡ ಆರಂಭಿಸಿದ್ದಾರೆ. ಈ ಪ್ರಕರಣವನ್ನು ಭೇದಿಸಲು ಪೊಲೀಸರು ಭಾರೀ ಕಾರ್ಯಾಚರಣೆ ನಡೆಸಿದ್ದು ದೇವಂಗಣ ಕಣಿವೆ ಸುತ್ತಮುತ್ತಲಿನ ರಸ್ತೆಗಳಲ್ಲಿದ್ದಂತಹ ಒಟ್ಟು 374ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಕೊನೆಗೆ ಒಂದು ಬೈಕ್ನ ಚಲನವಲನದ ಆಧಾರದ ಮೇಲೆ 3 ಆರೋಪಿಗಳನ್ನು ಗುರುತಿಸಿದ್ದಾರೆ. ಆ ಪೈಕಿ ಅವರ ಹೆಸರುಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಗಮನಿಸೋದಾದ್ರೆ ಮುಖ್ಯ ಆರೋಪಿಯಾಗಿರುವಂತಹ ಜಿತೇಂದ್ರ ಅಲಿಯಾಶ್ ಬೋಲಾ ಅಂತೇಳಿ, ವಿವೇಕ್ ಕುಮಾರ್ ಪಟೇಲ್ ಹಾಗೂ ಪ್ರವೀಣ್ ಪಟೇಲ್ ಅಂತೇಳಿ ಈ 3 ಜನ ಅವಿವೇಕಿಗಳನ್ನು ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳು ತಲೆಮರೆಸಿಕೊಂಡಿದ್ದರಿಂದ ಅವರ ಬಂಧನಕ್ಕೆ ತಲಾ 50,000 ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ರು. ಅಂತಂದರೆ ಯಾರು ಆ ಆರೋಪಿಗಳನ್ನು ಹುಡುಕಿ ಕೊಡ್ತೀರೋ ಅವರಿಗೆ 50,000 ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿ ಪೊಲೀಸರು ಒಂದು ಘೋಷಣೆಯನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಜುಲೈ 25ರ ಮಧ್ಯರಾತ್ರಿ ಪೊಲೀಸರಿಗೆ ಖಚಿತ ಮಾಹಿತಿ ಲಭ್ಯವಾಗ್ತಾ ಇದ್ದ ಹಾಗೆ ಮಡ್ಪಾ ಅರಣ್ಯ ಪ್ರದೇಶದಲ್ಲಿ ಪೊಲೀಸರು ಹಾಗೂ ಸ್ವಾಟ್ ತಂಡ ಜಂಟಿ ಕಾರ್ಯಾಚರಣೆ ನಡೆಸುತ್ತೆ. ಪೊಲೀಸರ ಪ್ರಕಾರ ಮುಖ್ಯ ಆರೋಪಿ ಜಿತೇಂದ್ರ ಶರಣಾಗದೆ ಪೊಲೀಸರ ಮೇಲೆಯೇ ಗುಂಡಿನ
ಗಂಭೀರ ದಾಳಿಯನ್ನು ಮಾಡೋದಕ್ಕೆ ಮುಂದಾಗಿರ್ತಾನೆ. ಈ ವೇಳೆ ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಪೊಲೀಸ್ ಸಿಬ್ಬಂದಿ ಗಾಯ ಕೂಡ ಹಾಗೆ ಬಿಡ್ತಾರೆ. ಇದಾದ ಬಳಿಕ ಪೊಲೀಸರು ಆತ್ಮರಕ್ಷಣೆಗಾಗಿ ಆತನ ಮೇಲೆ ಫೈರ್ ಕೂಡ ಮಾಡ್ತಾರೆ. ಮುಖ್ಯ ಆರೋಪಿಯ ಕಾಲಿಗೆ ಗುಂಡು ತಗುಲುತ್ತೆ. ನಂತರ ಆತನನ್ನ ಬಂಧಿಸಲಾಗುತ್ತೆ. ಇನ್ನು ಉಳಿದ ಇಬ್ಬರು ಆರೋಪಿಗಳನ್ನ ಕೆಲವೇ ಗಂಟೆಗಳಲ್ಲಿ ಬಂಧಿಸಲಾಗಿದೆ. ಕಾರ್ಯಾಚರಣೆಯಲ್ಲಿ ಬಳಸಿದ್ದ ಬೈಕ್ ಆಗಿರಬಹುದು, ದೇಶಿ ಪಿಸ್ತೂಲ್ ಹಾಗೂ ಇತರೆ ವಸ್ತುಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸದ್ಯ 3 ಆರೋಪಿಗಳು ಪೊಲೀಸ್ ವಶದಲ್ಲಿದ್ದು ಪ್ರಕರಣದ ತನಿಖೆ ಮುಂದುವರೆದಿದೆ. ಪೊಲೀಸರು ಬಲವಾದ ಚಾರ್ಜ್ ಶೀಟ್ ಸಲ್ಲಿಸಲು ಸಿದ್ಧತೆಯನ್ನು ಕೂಡ ನಡೆಸಿಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಎಂಥವರಿಗೂ ಕೂಡ ಒಂದು ಕ್ಷಣ ನೋವನ್ನು ತಂದು ಬಿಡುವಂತ ಘಟನೆ ಇದು. ಕೇವಲ 20 ವರ್ಷದ ಹೆಣ್ಣು ಮಗಳು ರೀ, ಅದನ್ನು ಯೋಚನೆ ಕೂಡ ಮಾಡೋದಕ್ಕೆ ನಾವು ಸಾಧ್ಯ ಇಲ್ಲ. ಈ 3 ಜನ ಕ್ರೂರಿಗಳು ಆಕೆಯ ಮೇಲೆ ಹೇಗೆಲ್ಲ ಹೆರಗು ಬಿಟ್ಟಿದ್ರು ಅಂತಂದ್ರೆ ನಿಜಕ್ಕೂ ನೀವು ಯಾರೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆ ಒಂದು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವಲ್ಲ, ಆ ವಿಡಿಯೋವನ್ನು ಗಮನಿಸಿಬಿಟ್ರೆ ನಿಜಕ್ಕೂ ಹೊಟ್ಟೆ ಹುರಿದು ಹೋಗಿಬಿಡುತ್ತೆ. ಎಂಥ ರಾಕ್ಷಸರಿದ್ದಾರೆ ನಮ್ಮ ಸಮಾಜದಲ್ಲಿ ಅಂತ ಹೇಳಿ ಪ್ರಶ್ನೆಗಳು ಹುಟ್ಕೊಂಡು ಬಿಡ್ತವೆ. ಎಂಥ ಕಾಮುಕ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಇತ್ತೀಚೆಗಂತೂ ಇಂಥ ಪ್ರಕರಣಗಳಿಗೆ ಮಿತಿನೇ ಇಲ್ಲದಂತ ಆಗಿಬಿಟ್ಟಿದೆ. ಚಿಕ್ಕ ಮಕ್ಕಳ ಮೇಲೆ, ಅದೇ ರೀತಿಯಾಗಿ ವೃದ್ಧರ ಮೇಲೆ ಯಾಕೆ ಇಂಥ ಕೊಳಕು ಮನಸ್ಥಿತಿ ನಮ್ಮ ಜನಗಳಲ್ಲಿ ಉಟ್ಕೊಳ್ತಾ ಇದೆ? ಇಂಥ ಕೆಟ್ಟ ಪ್ರಪಂಚ ಯಾಕೆ ರೂಪುಗೊಳ್ತಾ ಇದೆ? ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ನಮ್ಮ ದೇಶ ಡೆವಲಪ್ ಆಗ್ತಾ ಇದೆಯಾ? ಯಾವ ರೀತಿಯಾಗಿ ಡೆವಲಪ್ ಆಗ್ತಾ ಇದೆ? ಎಂಥ ಒಂದು ಕೊಳಕು ವ್ಯವಸ್ಥೆಯಲ್ಲಿ ಡೆವಲಪ್ ಆಗ್ತಾ ಇದೆ? ಇಂಥ ಒಂದು ಕಾಮುಕರಿಗೆ ತಕ್ಕ ಶಿಕ್ಷೆ ಯಾವಾಗ ಆಗುತ್ತೆ? ಈ ರೀತಿಯಾದಂಥ ಒಂದು ಪ್ರಶ್ನೆ ಹುಟ್ಕೊಂಡ್ಬಿಡುತ್ತೆ. ಡೆವಲಪ್ ಅಂತಂದರೆ ಕೇವಲ ತಂತ್ರಜ್ಞಾನ ಅಥವಾ ವಿಜ್ಞಾನ ಈ ರೀತಿಯಾಗಿ ಡೆವಲಪ್ ಆಗ್ತಾ ಇದೆಯೋ, ಅಥವಾ ಕಾನೂನಿನ ನಿಟ್ಟಿನಲ್ಲಿಯೂ ಕೂಡ ನಮ್ಮ ದೇಶ ಡೆವಲಪ್ಮೆಂಟ್ ಆಗಬೇಕಾಗತ್ತೆ. ಇಂಥ ಒಂದು ನರಹಂತಕರಿಗೆ ಕಠಿಣ ಶಿಕ್ಷೆಗಳಾಗಬೇಕಾಗತ್ತೆ. ಇಂಥವರಿಗೆ ಗಲ್ಲು ಶಿಕ್ಷೆ ಆಗದೇ ಇದ್ದರೆ ಅಥವಾ ಇಂಥವರಿಗೆ ತಕ್ಕ ಶಿಕ್ಷೆ ಆಗದೇ ಇದ್ದರೆ ಖಂಡಿತವಾಗಿಯೂ ಇಂಥ ಪ್ರಕರಣಗಳು ಕಡಿಮೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸಹಜವಾಗಿ ಏನಾಗ್ಬಿಡುತ್ತೆ, ಅಥವಾ ಇವರುಗಳಲ್ಲಿ ಎಂಥ ಧೈರ್ಯ ಬಂದುಬಿಡುತ್ತೆ ಅಂತಂದರೆ ಏನೋ ಒಂದಿಷ್ಟು ದಿನ ಅರೆಸ್ಟ್ ಮಾಡ್ತಾರೆ, ಪೊಲೀಸ್ ಠಾಣೆಯಲ್ಲಿ ಹಾಕ್ತಾರೆ, ಅದಾದ ಮೇಲೆ ಬೇಲ್ ಸಿಗುತ್ತೆ. ಇನ್ನು ಈ ಒಂದು ಕೇಸ್ ಪ್ರೂವ್ ಆಗುವಷ್ಟೊತ್ತಿಗೆ ಸಾಕಷ್ಟು ದಿನಗಳೇ ಕಳೆದು ಹೋಗಿಬಿಡ್ತಾವೆ. ಅಷ್ಟೊತ್ತಿಗೆ ಇರೋರು ಯಾರು, ಸಾಯೋರು ಯಾರು, ಈ ನಿಟ್ಟಿನಲ್ಲಿ ಯೋಚನೆಗಳನ್ನು ಈ ಕ್ರಿಮಿನಲ್ಗಳು ಮಾಡ್ಕೊಂಡು ಬಿಟ್ಟಿರ್ತಾರೆ ಅಂತ ಕಾಣಿಸುತ್ತೆ. ಸ್ನೇಹಿತರೆ, ಈ ವ್ಯವಸ್ಥೆ ಒಂಚೂರು ಬದಲಾಗಬೇಕು ಅಂತೇಳಿ ಒಂದು ಕ್ಷಣ ಅನಿಸ್ಬಿಡುತ್ತಲ್ವಾ? ಇಂಥ ಸನ್ನಿವೇಶಗಳು ಅಥವಾ ಇಂಥ ಒಂದು ಪರಿಸ್ಥಿತಿಗಳು ನಡೆದಂಥ ಸಂದರ್ಭದಲ್ಲಿ ನೇರವಾಗಿ ಆರೋಪಿಗಳು ಸಹಜವಾಗಿ ಕಾಣಿಸ್ತಾ ಇರ್ತಾರೆ. ಯಾವುದೋ CCTV ಫುಟೇಜ್ಗಳಲ್ಲಾಗಿರಬಹುದು ಅಥವಾ ವಿಡಿಯೋ ದೃಶ್ಯಗಳಲ್ಲಿ ಕೂಡ ಅವರು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವರೇ ವ್ಯಕ್ತಿಗಳು ಅಂತೇಳಿ. ಅಂಥವರಿಗೆ ನೇರವಾಗಿ ಗಲ್ಲು ಶಿಕ್ಷೆಯನ್ನು ನೀಡುವಂಥ ವ್ಯವಸ್ಥೆ ನಮ್ಮಲ್ಲಿ ಉಟ್ಕೊಳ್ಬೇಕಾಗಿದೆ. ಆದರೆ ಅದು ಯಾವುದು ಕೂಡ ಸಾಧ್ಯ ಆಗುತ್ತೋ ಇಲ್ವೋ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡು ಬಿಟ್ಟಿದೆ. ಒಟ್ಟಾರೆಯಾಗಿ ಇದು ನಮ್ಮ ದೇಶ. ನಮ್ಮ ದೇಶದಲ್ಲಿ ಇದು ಸಹಜವಾಗಿ ನಾವೆಲ್ಲರೂ ಕೂಡ ಅನುಭವಿಸಲೇಬೇಕು, ನಮ್ಮ ಕಣ್ಣಾರೆ ನೋಡಲೇಬೇಕಾದಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಇದಕ್ಕೆ ಏನು ಕೂಡ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ನಿಜಕ್ಕೂ ಈ ದುರಂತವನ್ನಿದೆಯಲ್ಲ, ಯಾರು ಕೂಡ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇಂಥ ದುರಂತ ನಿಜಕ್ಕೂ ಇಂಥ ಒಂದು ಕಷ್ಟ ಯಾವ ಹೆಣ್ಣಿಗೂ ಬೇಡ, ಯಾವ ತಾಯಿಗೂ ಬೇಡ, ಯಾವ ಕುಟುಂಬಕ್ಕೂ ಬೇಡ ಅಂಥೇಳಿ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ, ವಿಶೇಷವಾಗಿ ಹೆಣ್ಣು ಹೆತ್ತವರಿಗೆ, ಅದರಲ್ಲೂ ಕೂಡ ಈ ಟ್ರೆಕ್ಕಿಂಗು ಅಥವಾ ಪ್ರವಾಸ ಇನ್ನೇನೋ ಮತ್ತೊಂದು ಮಗದೊಂದು ಅಂಥೇಳಿ ಜೀವನವನ್ನು ಎಂಜಾಯ್ ಮಾಡಬೇಕು ಅಂಥೇಳಿ ಕುಟುಂಬದವರು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಸ್ನೇಹಿತರ ಜೊತೆಗೆ ಹಾಗೆ ಹೀಗೆ ಅಂಥೇಳಿ ಹೊರಟಿರ್ತಾರಲ್ಲ, ಅಂಥವರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಕಾರಣ ಎಚ್ಚೆತ್ತುಕೊಳ್ಳಿ, ಎಂಥ ಒಂದು ಕೊಳಕು ವ್ಯವಸ್ಥೆ ಇದೆ, ಎಂಥ ಕೆಟ್ಟ ಮನಸ್ಥಿತಿಯ ಮೃಗಗಳು ನಮ್ಮ ಜೊತೆಗೆ ಇದ್ದಾರೆ, ಅದೆಲ್ಲವೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಅಂಥವರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.